ಹಾಯ್ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಗೈಸ್, ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಬನ್ನಿ. ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಬಜ್ಜಿಗೆ ಅಂತಾನೆ ಬರುತ್ತೆ. ಈ ತರ ನೋಡಿ, ಇಷ್ಟು ದೊಡ್ಡದಿರುತ್ತೆ. ಇದರಲ್ಲಿ ಬಜ್ಜಿ ಮಾಡಬೇಕು. ಇದು ಖಾರ ಅಷ್ಟು ಬರೋದಿಲ್ಲ. ನಾವು ದಿನನಿತ್ಯ ಬಳಸೋ ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡಕ್ ಆಗೋದಿಲ್ಲ. ಇದು ಬಜ್ಜಿಗೆ ಯೂಸ್ ಮಾಡುವಂತ ಮೆಣಸಿನ್ಕಾಯಿ. ಇದನ್ನ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಹೀಗೆ ಇದು ಒಳಗಡೆ ಇರುತ್ತಲ್ಲ ಈ ಸೀಡ್ಸ್, ಇದೆಲ್ಲ ತೆಗ್ದ್ಬಿಡಿ. ಇದು ತೆಗ್ದು ಬಿಡ್ಬೇಕು, ಸೀಡ್ಸ್ ಮಾತ್ರ. ಗೈಸ್, ಇದ್ರೊಳಗಿರೋ ಸೀಡ್ಸ್ ತೆಗಿಯೋದು ನಿಮ್ಮಿಷ್ಟ. ನೀವು ಬೇಕಿದ್ರೆ ಹಾಗೆ ಬಿಟ್ಕೋಬಹುದು. ನಾನ್ ತೆಗ್ದ್ಬಿಡ್ತೀನಿ ಗೈಸ್. ನಂಗೆ ಯಾಕೋ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ಸ್ಟೊಮಕ್ ನನ್ಗೆ ಬೇಡ ಅನ್ಸುತ್ತೆ. ಸೊ ನಾನು ಸೀಡ್ಸ್ ಎಲ್ಲ ತೆಗಿತೀನಿ. ನೋಡಿ ಗೈಸ್, ಇಷ್ಟು ದೊಡ್ಡದಿದೆ. ಸೊ ಇದನ್ನ ನಾನು 4 ಪಾರ್ಟ್ಸ್ ಮಾಡ್ತೀನಿ. ಇದಿನ್ನ ಒಂದು ಸ್ಲಿಟ್ಟಿಂಗ್ ಮಾಡ್ಬಿಡ್ತೀನಿ. ತುಂಬಾ ಅಗಲ ಇದೆ ನೋಡಿ. ಈ ತರ ಸ್ವಲ್ಪ ಚಿಕ್ಕದಿದ್ರೆ ನೀವು ಜಸ್ಟ್ ಹಾಫ್ ಮಾಡಿ ಹಾಕ್ಬಿಡಿ. ಇದು ಸ್ವಲ್ಪ ದೊಡ್ಡವು, ಆನ್ಲೈನ್ ಅಲ್ಲಿ ತರಿಸಿದ್ದು, ಹಾಗಾಗಿ ನಾನು ಈ ತರ ಮಾಡಿದೆ. ನೋಡಿ, ಇದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೀವು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ಬ್ಯಾಟರ್ ಅಂದ್ರೆ ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಕಾಯೋದಕ್ಕೆ ಎಣ್ಣೆನೂ ಇಟ್ಕೊಳ್ಳೋಣ. ಗೈಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾವು ಹಿಟ್ಟು ಮಿಕ್ಸ್ ಮಾಡೋ ಹೊತ್ತಿಗೆ ಎಣ್ಣೆ ಕಾದೋಗುತ್ತೆ. ಕಡಲೆ ಹಿಟ್ಟು ಹಾಕೊಳ್ಳೋಣ, ಒಂದು ಸ್ಮಾಲ್ ಬೌಲಷ್ಟು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಹಿಂಗು, ನಾನಿಲ್ಲಿ ಪುಡಿ ಹಿಂಗ್ ಬಳಸ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, 1-2 ಸ್ಪೂನ್ ಅಷ್ಟು. ಈ ಹೆಚ್ಚಿರೋ ಮೆಣಸಿನ್ಕಾಯಿನ ನೀವು ಬೇಕಿದ್ರೆ ಉಪ್ಪಿನ ನೀರಿನಲ್ಲಿ ಒಂದು 5-10 ನಿಮಿಷ ಬಿಡ್ಬೋದು. ಖಾರ ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಆಕ್ಚುಲಿ ಇದಕ್ಕೆ ಅಷ್ಟು ಖಾರ ಇರೋದಿಲ್ಲ ಇದರಲ್ಲಿ ಅಂದ್ಬಿಟ್ಟು ನಾನೇನು ನೆನೆಸ್ತಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 5-10 ನಿಮಿಷ ಉಪ್ಪಿನ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಹಿಟ್ಟಲ್ಲಿ ಅದ್ಬಿಟ್ಟು ಹಾಕ್ಬೋದು. ಇದಕ್ಕೆ ಬಿಸಿ ಎಣ್ಣೆ 1-2 ಸ್ಪೂನ್ ಹಾಕ್ಬೇಕು. ನೋಡಿ, ಈ ತರ ಸಿಸ್ಲಿಂಗ್ ಸೌಂಡ್ ಬರಬೇಕು. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಮೆತ್ತಗೆ. ಖಾರ ಉಪ್ಪು ಎಲ್ಲ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ರುಚಿಗೆ. ಬಿಕಾಸ್ ಆಲ್ರೆಡಿ ಮೆಣಸಿನ್ಕಾಯಲ್ಲಿ ಚೂರ್ ಖಾರ ಇರುತ್ತೆ. ಸೊ ಮೆಣಸಿನ ಪುಡಿ ಹಾಕೊಳ್ವಾಗ ಕಮ್ಮಿ ಹಾಕೊಳ್ಳಿ. ಇದು ಮಿಕ್ಸ್ ಆದ್ಮೇಲೆ ನೀರ್ ಹಾಕಿ ಕಲಿಸ್ಕೊಳ್ಳೋದು ಗೈಸ್, ಅಷ್ಟೇ. ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟು ಅನ್ಸುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ನೋಡಿ ಗೈಸ್, ಇಷ್ಟು ಗಟ್ಟಿ ಇರಬಾರ್ದು, ಇನ್ನೊಂಚೂರು ನೀರು ಹಾಕೋಬೇಕು. ತುಂಬಾ ನೀರ್ ತರನು ಮಾಡಬೇಡಿ. ತುಂಬಾ ನೀರ್ ಮಾಡ್ಬಿಟ್ರೆ ನಿಮ್ಗೆ ಚೆನ್ನಾಗಿ ಬರಲ್ಲ ಬಜ್ಜಿ. ಸೊ ಇಷ್ಟಿರ್ಲಿ. ನೋಡಿ ಗೈಸ್, ಈ ಕನ್ಸಿಸ್ಟೆನ್ಸಿ. ಹೇಗೆ ಹೇಳೋದು, ಇಡ್ಲಿ ಹಿಟ್ಟಿಗಿಂತ ಒಂದ್ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ, ಅದಕ್ಕಿಂತ ತೆಳು ಇರಬಾರ್ದು. ಹೀಗಿರ್ಲಿ ನೋಡಿ. ಈಗ ಇದು ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ನಾವು ಹೆಚ್ಚಿಟ್ಟಿರೋ ಮೆಣಸಿನ್ಕಾಯಿ ಹಾಕಿ ಅದ್ಬಿಟ್ಟು ಎಣ್ಣೆಗೆ ಹಾಕೋದು. ನೋಡಿ ಗೈಸ್, ಎಣ್ಣೆ ಕಾದಿದೆ, ಹೀಗೆ ಹಾಕೋದು. ನಿಮಗೆ ಬೇಗ ಆಗ್ಬೇಕು ಅಂದ್ರೆ ದೊಡ್ಡ ಬಾಂಡ್ಲಿ ಇಟ್ಟು ಒಂದೇ ಸರಿ ಹಾಕೋಬಹುದು. ಈ ತರ ತಿರ್ವಾಕ್ತಾ ಇರಿ. ತಕ್ಷಣ ಅಲ್ಲ, ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ತಿರ್ವಾಕಿ, ಗೊತ್ತಾಗುತ್ತೆ ನಿಮ್ಗೆನೆ. ಎಣ್ಣೆ ಹತ್ರ ಹುಷಾರು ಗೈಸ್. ಇದನ್ನ ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಂ ಆದಷ್ಟು ಬೇಯಿಸಿ. ಒಳಗಡೆ ಇರೋದೆಲ್ಲ ಬೇಯಬೇಕಲ್ಲ. ನಾನು ಆಕ್ಚುಲಿ ಸೋಡಾ ಹಾಕಿಲ್ಲ. ಈಗ ನೀವು ಬೇಕಿದ್ರೆ ಒಂದು ಚಿಟಿಕೆ ಸೋಡಾ ಹಾಕ್ಕೋಬಹುದು. ಈ ತರ ಎಲ್ಲ ಉಲ್ಟಾ ಮಾಡ್ಕೋಬೇಕು ಗೈಸ್, 2 ಕಡೆ ಬೇಯಲಿ ಎಲ್ಲ ಕಡೆ. ನನ್ನ 2ನೇ ಮಗಳಿಗೆ ಈ ತರ ಸ್ವಲ್ಪ ಎಣ್ಣೆ ತಿಂಡಿಗಳು ಬಹಳ ಪ್ರಿಯ. ಅವಳಿಂದಾನೇ ಇದೆಲ್ಲ ಮಾಡೋದು. ಇಲ್ಲಾಂದ್ರೆ ನಾನು ಯೂಶಲ್ ಆಗಿ ಮಾಡಕ್ ಹೋಗಲ್ಲ. ನಾವೇನು ಅಷ್ಟೊಂದು ಫ್ರೈಡ್ ಐಟಮ್ಸ್ ಇಷ್ಟಪಡಲ್ಲ. ಅಂದ್ರೆ ತಿಂತೀವಿ ಸ್ವಲ್ಪ,
ಆಸೆ ಬೇಕೇ ಬೇಕು ಆ ಥರ ಎಲ್ಲ ಇಲ್ಲ. ಈ ಬಜ್ಜಿನ ನಾವು ಕೆಚಪ್ ಜೊತೆ ಅಥವಾ ಚಟ್ನಿ ಜೊತೆ ಅಥವಾ ಹಾಗೇನು ತಿನ್ಬೋದು ಗೈಸ್. ನೋಡಿ ಈಗ ಇದಾಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ನಾನು ಸಣ್ಣ ಉರಿಲೇ ಬೇಯಿಸ್ತಾ ಇರೋದ್ರಿಂದ ಒಳಗೆಲ್ಲನೂ ಚೆನ್ನಾಗಿ ಬೆಂದು ಇರುತ್ತೆ. ಇದನ್ನ ತೆಗ್ದು ಬಿಡೋಣ. ಜಾಲರಿ ಬರುತ್ತಲ್ಲ ಅದರಲ್ಲೂ ನೀವು ತೆಗಿಬೋದು, ಇಲ್ಲ ಈ ಥರದ್ದು ಯೂಸ್ ಮಾಡ್ಕೋಬೋದು. ನಿಮಗೆ ಆಗಿದೆ ಅಂತ ಗೊತ್ತಾಗೋದಕ್ಕೆ ಇನ್ನ ಒಂದು ಹಿಂಟ್ ಅಂದ್ರೆ ನೊರೆ ಎಲ್ಲ ಕಮ್ಮಿ ಆಗಿರುತ್ತೆ ನೋಡಿ, ಅದು ಒಂದು. ಮತ್ತೆ ಕಲರು ನೋಡ್ಕೊಂಡು ತೆಗ್ದು ಬಿಡ್ಬೇಕು. ಆಕ್ಚುಲಿ ಬಜ್ಜಿ ಸ್ವಲ್ಪ ಎಣ್ಣೆ ಎಣ್ಣೆ ಅನ್ಸುತ್ತೆ ನಮ್ಗೆ, ಬೋಂಡ ಅಷ್ಟೊಂದು ಎಣ್ಣೆ ಆಯಿಲಿ ಅನ್ಸಲ್ಲ. ಬಜ್ಜಿ ಈ ತರ ಸಣ್ಣಗೆ ಉದ್ದುದ್ದಕ್ಕಿದ್ರೇನೆ ಚೆನ್ನಾಗಿರುತ್ತೆ. ತುಂಬಾ ದಪ್ಪ ಇದ್ರೆ ನೋಡಕ್ಕೂ ಅಷ್ಟು ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಗೈಸ್. ಅದಕ್ಕೆ ನೀವು ಮೆಣಸಿನ್ಕಾಯಿ ನೋಡ್ಕೊಂಡು ಸ್ಲಿಟ್ ಮಾಡ್ಕೊಳ್ಳಿ. ಅವಾಗವಾಗ ತಿರುವಾಗ್ತಾ ಇರಬೇಕು, ಇಲ್ಲ ಒಂದೇ ಕಡೆ ಬ್ರೌನ್ ಆಗಿಬಿಡುತ್ತೆ, ಇನ್ನೊಂದು ಕಡೆ ವೈಟೇ ಇರುತ್ತೆ. ನಾನು ಅವಾಗಲೇ ಹಿಟ್ಟು ಗಟ್ಟಿ ಇರಲಿ ಅಂತ ಯಾಕಂದೆ ಅಂದರೆ, ನಾವು ಅದ್ಬಿಟ್ಟು ಎಣ್ಣೆಗೆ ಹಾಕಿದಾಗ ಅದು ಮೆಣಸಿನ್ಕಾಯಿ ಸುತ್ತ ನೀಟಾಗಿ ಕವರ್ ಆಗಿ ಹಾಗೆ ಕೂತಿರುತ್ತೆ ಹಿಟ್ಟು. ಸಪೋಸ್ ತೆಳು ಇದ್ರೆ ಏನಾಗುತ್ತೆ, ನಾವು ಅದ್ದಿ ಹಾಕೋ ಟೈಮಲ್ಲಿ ಎಲ್ಲ ಸೋರೋಗ್ಬಿಡುತ್ತೆ, ಅದು ನೀಟಾಗಿ ಚೆನ್ನಾಗಿ ಬರಲ್ಲ ಬಜ್ಜಿ. ಗೈಸ್ ಇದು ಬಜ್ಜಿ ಕಟ್ ಮಾಡಿ ಮಧ್ಯದಲ್ಲಿ ಆನಿಯನ್ ಪೀಸಸ್ಸು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾರಲ್ಲ, ಆ ಥರ ಮಾಡಬೇಕು ಅಂದಾಗ ನೀವು ದಪ್ಪ ದಪ್ಪ ಮಾಡ್ಕೊಳ್ಳಿ, ಆಗ ಕಟ್ ಮಾಡಿ ಹಾಕಿದಾಗ ಚೆನ್ನಾಗಿರುತ್ತೆ. ನಾನು ಆ ಥರ ಮಾಡ್ತಿಲ್ಲ, ಯಾಕೆಂದರೆ ಇದ್ರ ಜೊತೆ ಆ ಈರುಳ್ಳಿ ಎಲ್ಲ ಹಾಕಿದ್ರೆ ಇನ್ನೂ ಖಾರ ಆಗಿಬಿಡುತ್ತೆ. ಖಾರ ಅಷ್ಟೊಂದು ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ. ಇದು ನೋಡಿ ಮೆಣಸಿನ್ಕಾಯಿ ತೊಟ್ಟು, ಈ ನೊರೆ ನೊರೆ ಏನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ನೋಡಿ. ಇಲ್ಲಿ ನೊರೆ ನೊರೆ ಬರ್ತಿದೆ, ಇಲ್ಲೊಂದು ಸ್ವಲ್ಪ ಬರ್ತಿದೆ, ಇಲ್ಲೆಲ್ಲ ಚೂರು ಕಮ್ಮಿ ಆಗಿದೆ. ಇದಾಗಿದೆ. ನಾನು ಜಾಲರಿ ಬದಲು ಯಾಕೆ ಇದನ್ನು ಪ್ರಿಫರ್ ಮಾಡ್ತೀನಿ ಅಂದರೆ, ಹೀಗೆ ತೆಗಿವಾಗ ನಾನು ಪ್ರೆಸ್ ಮಾಡಿಬಿಡ್ತೀನಿ ಗೈಸ್. ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಥರ ತೆಗೆದುಬಿಡೋದು. ಈ ಥರ ಸ್ವಲ್ಪ ಎಣ್ಣೆ ಕಮ್ಮಿ ಆಗುತ್ತಲ್ಲ. ನೋಡಿದ್ರಲ್ಲ ಗೈಸ್ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ. ಈ ಮಳೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.